ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ಪ್ರತಿ ರಾಶಿ ತತ್ವವನ್ನು ಹೇಳ್ತೇನೆ ಇದರಲ್ಲಿ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೇನೆ, ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಬರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ಲೈಕನ್ ಅಂತ ನಾನು ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ನಾನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಶಶಿಕಲಾ ಅವರನ್ನು ಇದರಲ್ಲೂ ನಾನು ಹೇಳ್ತೇನೆ. ಶಶಿಕಲಾ ನನ್ನ ಪ್ರೀತಿ ಒಂದು ವೀಕ್ಷಕೆ. ನನ್ನ ಡೈಲಿ ನನಗೆ ಯಾರು ಮಾಡ್ತಾರೆ ಅವರೆಲ್ಲ ನನ್ನ ಕುಟುಂಬ ಸದಸ್ಯರು ಅಂತಲೇ ಅಂದ್ಕೊಳ್ತೇನೆ. ಒಬ್ಬರದು ಒಂದು ದಿನ ಮಿಸ್ ಆದರೂ ಮೆಸೇಜ್ ಬರೋದು ನನಗೆ ತುಂಬ ಏನು ಅನ್ನೋ ಥರ ಆಗುತ್ತೆ. ಆನಂತರ ನೆಕ್ಸ್ಟ್ ಡೇ ಬಂದಾಗ ಖುಷಿಯಾಗುತ್ತೆ. ಕೇಳ್ತೇನೆ ನಾನು ಏನು ಎತ್ತ ಅಂತ. ಈಕೆ ಕೂಡ ತುಂಬ ಒಂದು ನೊಂದಿರುವಂಥ ಒಂದು ಹೆಣ್ಣುಮಗಳು ಜೀವನದಲ್ಲಿ. 4 ದಿವಸ ಆಯಿತು ನಿನ್ನೆಗೆ, ಏನು ಅಂತ ಗೊತ್ತಿಲ್ಲ. ತುಂಬ ಬೇಸರ ಆಗ್ತಾ ಇದೆ. ಆರೋಗ್ಯ ಇದ್ದರೆ ಸಾಕು. ಆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಮತ್ತು ಆ ಚಾಮುಂಡಮ್ಮನ ಒಂದು ಇದರಲ್ಲಿ ಅವರು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಸಾಕು. ಯಾಕಂದರೆ ಒಂದು ದಿನಾನೂ ಮಿಸ್ ಮಾಡೋದು. 1 ವರ್ಷ ಆಯಿತು ಅವರು ನನಗೆ ಮೆಸೇಜ್ ಮಾಡಲಿಕ್ಕೆ ಶುರುವಾಗಿ. ಪ್ರತಿಯೊಂದನ್ನು ಆ ಒಂದು ಮಂತ್ರ ಬರವಣಿಗೆ ಆಗಿರ್ಬೋದು, ನನ್ನ ವೀಡಿಯೋದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಡೈಲಿ 2 ಆಚೆ ಈಚೆ ಆಗಿರ್ಬೋದೇನೋ 2 ಸಲ, ಬಟ್ ದಿನಾಲೂ ಯಾವುದೇ ಒಂದು ದಿನವೂ ಮಿಸ್ ಮಾಡದೆ ಮಾಡುವಂಥ ಹೆಣ್ಣು ಮಗಳು ಆಕೆ. ಏನು ಅಂತ ಗೊತ್ತಿಲ್ಲ. ಆರೋಗ್ಯ ಇದ್ದರೆ ಸಾಕು ಆ ದೇವರ ಆಶೀರ್ವಾದದಲ್ಲಿ. ತುಂಬ ನೊಂದಿದ್ದಾರೆ ಜೀವನದಲ್ಲಿ. ಹಾಗೆ ನನಗೆ ತುಂಬ ಏನೋ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬಹುಗಳಾಗಿ ಹೇಳ್ತಾ ಇದ್ದೇನೆ. ತುಂಬ ಅಷ್ಟು ಒಳ್ಳೆಯ ಹೆಣ್ಣು ಮಗಳು ಆಕೆ. ಆರೋಗ್ಯ ಇದ್ದರೆ ಸಾಕು. ಆರೋಗ್ಯದಲ್ಲಿದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಶಶಿಕಲಾ ದಯವಿಟ್ಟು ರೆಸ್ಪಾಂಡ್ ಮಾಡಿ ಏನು ಎತ್ತ ಅಂತ. ಯಾಕಂದರೆ ಒಂದು ದಿನಾನೂ ಮಿಸ್ ಮಾಡದೆ ನನಗೆ ಮೆಸೇಜ್ ಮಾಡುವಂಥ ಆಕೆ. ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ ನನ್ನ ಈ ವೀಕ್ಷಕರು ಎಲ್ಲ. ಹಾಗೆ ತುಂಬ ಬೇಸರ ಆಗ್ತಾ ಇದೆ. ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಮೇಷರಾಶಿಯವರದ್ದು ತತ್ವ ಅಗ್ನಿ ತತ್ವ, ವೃಷಭ ರಾಶಿಯದ್ದು ಭೂಮಿ ತತ್ವ, ಮಿಥುನ ರಾಶಿಯದ್ದು ಆಕಾಶ ತತ್ವ, ಕಟಕ ರಾಶಿಯದ್ದು ಜಲ ತತ್ವ ಅಂದರೆ ನೀರು, ಹಾಗೆಯೇ ಸಿಂಹ ರಾಶಿಯದ್ದು ಅಗ್ನಿ ತತ್ವ, ಕನ್ಯಾ ರಾಶಿಯದ್ದು ಭೂಮಿ ತತ್ವ, ಹಾಗೆಯೇ ತುಲಾ ರಾಶಿಯದ್ದು ವಾಯು ತತ್ವ, ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿಯದ್ದು ಜಲ ತತ್ವ, ಹಾಗೆಯೇ ಧನು ರಾಶಿಯದ್ದು ಅಗ್ನಿ ತತ್ವ, ಹಾಗೆಯೇ ಮಕರ ರಾಶಿಯದ್ದು ಭೂಮಿ ತತ್ವ, ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕುಂಭದ್ದು ವಾಯು ತತ್ವ, ಹಾಗೆಯೇ ಮೀನ ರಾಶಿಯದ್ದು ಜಲ ತತ್ವ. ಇದು ನಿಮ್ಮ ರಾಶಿ ತತ್ವ. ದಯವಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಶಶಿಕಲಾ ಈ ಒಂದು ವಿಡಿಯೋ ನೋಡಿದರೆ ದಯವಿಟ್ಟು ರೆಸ್ಪಾಂಡ್ ಮಾಡಿ ಅಂತ ಹೇಳ್ತೇನೆ. ಏನಾದರೂ ಧನ್ಯವಾದಗಳು.